ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಯಾವ ವಿಷಯ ಅನ್ನೋದು ಈಗಾಗಲೇ ನಿಮಗೆ ತಿಳಿದಿದೆ. ನಾಮಪದದ ವಿಧಗಳನ್ನು ಮಾಡ್ತಾ ಇದ್ದೀವಿ ಮಕ್ಕಳೇ. ಹಿಂದಿನ ವಿಡಿಯೋದಲ್ಲಿ ಅಥವಾ ತರಗತಿಯಲ್ಲಿ ನಾವು ಗುಣವಾಚಕದ ವಿಧದ ಬಗ್ಗೆ ನಾವು ತಿಳಿದಿದ್ವಿ ಮಕ್ಕಳೇ. ನಿಮಗೆಲ್ಲ ನೆನಪಿರಬೇಕು, ಅದು ನಾಮಪದದ ಎರಡನೆಯ ವಿಧವಾಗಿತ್ತು. ಈಗ ಅದೇ ನಾಮಪದದ ಮುಂದಿನ ವಿಧಗಳಿಗೆ ನಾವು ಹೋಗೋಣ. ನಾನು ನಿಮಗೆ ವಿಷಯವನ್ನು ಸರಳವಾಗಿ ಅರ್ಥಪಡಿಸೋದಕ್ಕೆ ಒಂದೊಂದೇ ವಿಧವನ್ನು ಮಾಡುವ ಒಂದು ಯೋಚನೆಯನ್ನು ಮಾಡಿದ್ದೆ. ಆದರೆ ಈ ದಿನದ ತರಗತಿಯಲ್ಲಿ ನಾಮಪದದ ಎರಡು ವಿಧಗಳನ್ನು ಒಂದೇ ಸಮಯದಲ್ಲಿ ಹೇಳುವ ಪ್ರಯತ್ನ ಮಾಡ್ತೀನಿ. ಕಾರಣ ಅವೆರಡರ ಹೆಸರುಗಳು ಒಂದೇ ರೀತಿಯಲ್ಲಿ ಇರೋದ್ರಿಂದ. ಯಾವುವು ನಾಮಪದದ ಮುಂದಿನ ಎರಡು ವಿಧಗಳು ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಪಟ್ಟಿಯಲ್ಲಿ ಗೊತ್ತಿದೆ. ಒಂದು ಸಂಖ್ಯಾವಾಚಕ, ಮತ್ತೊಂದು ಸಂಖ್ಯೇಯ ವಾಚಕ. ಹೆಸರು ಕೇಳ್ತಾ ಇದ್ರೆ ಸಾಮ್ಯತೆ ಕಾಣ್ತತಿ, ಒಂದೇ ರೀತಿಯ ಹೋಲಿಕೆ ಕಾಣ್ತತಿ, ಸೇಮ್ ಅನ್ಸುತ್ತೆ. ಯಾವುದು? ಸಂಖ್ಯಾವಾಚಕ ಮತ್ತು ಸಂಖ್ಯೇಯ ವಾಚಕ ಅನ್ನುವಂತಹ ಹೆಸರುಗಳನ್ನು ಕೇಳಿದಾಗ. ಆದರೆ ಮಕ್ಕಳ ನೆನಪಿರಲಿ, ಸಂಖ್ಯಾವಾಚಕನೇ ಬೇರೆ, ಸಂಖ್ಯೇಯ ವಾಚಕನೇ ಬೇರೆ. ಅದನ್ನು ನಾವು ಈ ದಿನದ ತರಗತಿಯಲ್ಲಿ ನೋಡ್ತಾ ಬರೋಣ ಮಕ್ಕಳೇ. ಎರಡು ವಿಧಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನನ ಮಾಡೋಣ. ಇದು ಮೂರನೆಯ ವಿಧ ಮಕ್ಕಳೇ. ಯಾವುದು ಅಂತ ಹೇಳಿದ್ರೆ ಸಂಖ್ಯಾವಾಚಕ. ನಾವು ಅದನ್ನು ಮೊದಲು ಹೋಗೋಣ. ನಾಮಪದದ ಮೂರನೆಯ ವಿಧ ಸಂಖ್ಯಾವಾಚಕ. ಈ ಹೆಸರೇ ಹೇಳುತ್ತೆ ಮಕ್ಕಳೇ, ಸಂಖ್ಯಾವಾಚಕ ಅಂದ್ರೆ ಏನು ಅನ್ನೋದನ್ನ ನಾವು ಸುಲಭವಾಗಿ ಮನನ ಮಾಡ್ಕೋಬಹುದು. ಸಂಖ್ಯಾವಾಚಕದೊಳಗೆ ಏನು? ಸಂಖ್ಯೆ ಅನ್ನುವಂತಹ ಪದ ಅಡಗಿದೆ ಮಕ್ಕಳೇ. ಹಾಗಾಗಿ ಸಂಖ್ಯೆಯನ್ನ ಸೂಚಿಸುವ ನಾಮಪದಗಳಿಗೆ ನಾವು ಸಂಖ್ಯಾವಾಚಕ ಅಥವಾ ಸಂಖ್ಯೆಯನ್ನ ಸೂಚಿಸುವ ಪದಗಳಿಗೆ ಸಂಖ್ಯಾವಾಚಕಗಳು ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಎಷ್ಟು ಸುಲಭ ಇದೆ. ಅದನ್ನು ನಾವು ಮೊದಲು ವ್ಯಾಖ್ಯಾನದೊಂದಿಗೆ ಹೋಗೋಣ. ಏನು ಹೇಳಿದ್ನೋ ಅದನ್ನೇ ಇಲ್ಲಿ ನಿಮಗೆ ಬರೆದು ತೋರಿಸುವ ಪ್ರಯತ್ನ ಮಾಡ್ತೀನಿ. ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ, ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಸಂಖ್ಯಾವಾಚಕ. ಸಂಖ್ಯಾವಾಚಕಗಳು ಎನ್ನುವರು. ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಮಕ್ಕಳೇ ಸಂಖ್ಯೆಗೆ ಹೆಸರುಗಳನ್ನು ಕೊಟ್ಟಿರೋದುಂಟು. ಅಂಕಿ ಸಂಖ್ಯೆಗಳ ಬಳಕೆಯನ್ನ ಮಾಡೇ ಮಾಡ್ತೀವಿ. ಹಾಗಾಗಿ ಎಲ್ಲಿ ಈ ಸಂಖ್ಯೆಗಳ ಹೆಸರುಗಳನ್ನು ನಾವು ನೀಡಿದ್ದೀವಿ, ಆ ಸಂಖ್ಯೆಗಳಿಗೆ ಕರೆಯುವಂತಹ ಹೆಸರುಗಳನ್ನು ಅಥವಾ ಸಂಖ್ಯೆಯನ್ನ ಸೂಚಿಸುವಂತಹ ಪದಗಳಿಗೆ ಏನಂತ ಕರೆದಿದ್ದೀವಿ ಅಂತ ಹೇಳಿದ್ರೆ ಸಂಖ್ಯಾವಾಚಕಗಳು ಅಂತ ಹೇಳಿ ಕರೆದಿದ್ದೀವಿ. ಸಹಜವಾಗಿ ಅವುಗಳ ಉದಾಹರಣೆಗಳನ್ನು ನಾವು ನೋಡೋದಾದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಅನ್ನೋದು ಸಂಖ್ಯೆ ಅಲ್ವಾ ಮಕ್ಕಳೇ. ಹಾಗೇನೆ ಎರಡು, ಏನು? ಎರಡು. ಹಾಗೆ ಕ್ರಮೇಣ ನಾವು ನೋಡ್ತಾ ಹೋದ್ರೆ 5, 10. ಗಮನಿಸ್ತದಿರಿ? ಎಷ್ಟು? 10. ಹಾಗೆ 100, ಏನು? 100, 200. ನಾವು ಈ ರೀತಿಯಾಗಿ ಸಂಖ್ಯೆಗಳನ್ನ ಬರಿತಾ ಹೋಗ್ತೀವಿ ಅಲ್ವಾ ಮಕ್ಕಳೇ. ಹಾಗೇನೆ 500. ಏನು ಸಂಖ್ಯೆಗಳಿಗೆ ನಾವು ಪದಗಳನ್ನ ಮಾಡಿದ್ದೀವಿ, ಆ ಸಂಖ್ಯೆಗಳನ್ನ ಸೂಚಿಸುವಂತಹ ಈ ರೀತಿಯ ಪದಗಳಿಗೆ ಏನಂತ ಕರಿತೀವಿ? ನಾವು ಸಂಖ್ಯಾವಾಚಕಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಎಲ್ಲಿವರೆಗೂ ಅನ್ನೋದನ್ನ ಒಂದು ವಿಷಯ ಇದೆ ಮಕ್ಕಳೇ. ಇಲ್ಲೊಂದು ಸೂಕ್ಷ್ಮವಾಗಿ ತಿಳಿಯುವ ವಿಷಯವಿದೆ ನೋಡಿ. ಉದಾಹರಣೆ
1, 2, 3, 4, 5, 10, 20, 30, 50, 100, 200, 300, 500. ನಮ್ಮ ಕನ್ನಡದಲ್ಲಿ ಸಂಖ್ಯೆಗಳಿಗೆ ಸೂಚಿಸುವ ಪದಗಳನ್ನ ಎಲ್ಲಿವರೆಗೂ ಬಳಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಗಮನ ಕೊಡಿ, 999 ಈ ಅಂಕಿಯ ಹೆಸರುಗಳನ್ನ ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಎಲ್ಲಿವರೆಗೂ? 999 ಅಂಕಿಗಳಲ್ಲಿ ಬರೆದಿದ್ದೀನಿ, ಕನ್ನಡ ಅಂಕಿಗಳಲ್ಲಿ. 999ವರೆಗಿನ ಈ ಅಂಕಿಗಳ ಹೆಸರದವಲ್ಲ ಅಥವಾ ಸಂಖ್ಯೆಗಳ ಹೆಸರುಗಳು ಏನದವಲ್ಲ, ಅವು ಕನ್ನಡದಲ್ಲಿ ಕೊಟ್ಟಿರತಕ್ಕಂತಹ ಹೆಸರುಗಳು ಮಕ್ಕಳೇ. ಅಲ್ಲಿಂದ ಮುಂದಕ್ಕೆ ಇವು ಕೂಡ ಸಂಖ್ಯಾವಾಚಕಗಳೇ. ಯಾವುವು ಅಂತ ಹೇಳಿದ್ರೆ 1000, ಹಾಗೇನೆ ಲಕ್ಷ, ಹಾಗೇನೆ ಕೋಟಿ ಅನ್ನುವಂತಹ ಈ ಪದಗಳು ಕೂಡ ಏನದವಲ್ಲ, ಅವು ಕೂಡ ಸಂಖ್ಯೆಯನ್ನ ಸೂಚಿಸ್ತಕ್ಕಂಥವೆ. ಆದರೆ ಈ 1000, ಹಾಗೇನೆ ಲಕ್ಷ, ಕೋಟಿ ಅನ್ನುವ ಪದಗಳು ನಾವು ಬೇರೆ ಭಾಷೆಯ ಪದಗಳಿಂದ ಎರವಲು ತೆಗೆದುಕೊಂಡಿರ್ತಕ್ಕಂಥವು, ಸಂಖ್ಯೆಯನ್ನ ಸೂಚಿಸ್ತಕ್ಕಂಥದ್ದು. ಅವು ನಮ್ಮ ಕನ್ನಡದಲ್ಲಿ ಹುಟ್ಟಿಕೊಂಡಂತಹ ಪದಗಳು ಅಲ್ಲ. ಹಾಗಾಗಿ ನಮ್ಮ ಕನ್ನಡದಲ್ಲಿ ಎಲ್ಲಿವರೆಗೂ ಸಂಖ್ಯೆಗಳಿಗೆ ಹೆಸರುಗಳನ್ನ ನಾವು ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿದ್ರೆ 999ರವರೆಗೆ, 1ರಿಂದ ಪ್ರಾರಂಭವಾಗಿ 999ರವರೆಗಿನ ಸಂಖ್ಯೆಗಳನ್ನ ಸೂಚಿಸುವ ಪದಗಳೆಲ್ಲವೂ ಕೂಡ ಏನಾಗ್ತವೆ ಅಂತ ಹೇಳಿದ್ರೆ ಸಂಖ್ಯಾವಾಚಕಗಳಾಗಿ ನಮಗೆ ಸಿಗ್ತಾ ಹೋಗ್ತವೆ. ಹಾಗಾಗಿ ಇವನ್ನು ಕೂಡ ಬಿಡಂಗಿಲ್ಲಲ್ಲ ನಾವು. 1000, ಲಕ್ಷ, ಕೋಟಿ ಆ ಪದಗಳು ಕೂಡ ಸಂಖ್ಯೆಯನ್ನ ಸೂಚಿಸ್ತಕ್ಕಂಥವು. ಕನ್ನಡದವು ಅಲ್ಲದೇ ಇರಬಹುದು, ಆದರೂ ನಾವು ಅವುಗಳನ್ನ ಸಂಖ್ಯೆಯನ್ನು ಸೂಚಿಸೋದಕ್ಕೆ ಬಳಸ್ತೀವಿ. ಆ ನಿಟ್ಟಿನಲ್ಲಿ ಈ ಪದಗಳು ಕೂಡ ಏನಾಗ್ತವೆ, ಸಂಖ್ಯಾವಾಚಕಗಳಾಗಿ ನಮಗೆ ಉದಾಹರಣೆಯಾಗಿ ಸಿಗ್ತಾವೆ ಮಕ್ಕಳೇ. ಇದು ಸಂಖ್ಯಾವಾಚಕದ ವಿಷಯ. ಅತ್ಯಂತ ಸುಲಭವಾಗಿದೆ, ಸರಳವಾಗಿದೆ. ಏನು ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಯನ್ನ ಸೂಚಿಸುವ ಪದವೇ ಅಥವಾ ಪದಗಳೇ ಏನಾಗಿದ್ದಾವೆ ಅಂತ ಹೇಳಿದ್ರೆ ಸಂಖ್ಯಾವಾಚಕಗಳಾಗಿದ್ದಾವೆ. ತುಂಬಾ ಸುಲಭ, ಅತ್ಯಂತ ಸರಳವಾಗಿರುವಂತಹ ನಾಮಪದದ ಒಂದು ವಿಧ ಮಕ್ಕಳೇ ಸಂಖ್ಯಾವಾಚಕ. ಈಗ ಇನ್ನೊಂದು ವಿಧ ಇದೆಯಲ್ಲ, ಅದು ಕೂಡ ಅಷ್ಟೇ ಮುಖ್ಯ ಇದೆ. ಅದಕ್ಕೂ ನಾವೀಗ ತೆರಳೋಣ. ಯಾವುದದು? 3ನೇದಾದ್ಮೇಲೆ 4ನೆಯ ನಾಮಪದದ ವಿಧ. ಅದರ ಹೆಸರು ಇದೇ ತರನೇ ಇದೆ, ಆದರೆ ಒಂದು ಸ್ವಲ್ಪ ಬದಲಾವಣೆ ಇದೆ. ಏನಂತ ಇದೆ ಅಂತ ಹೇಳಿದ್ರೆ ಸಂಖ್ಯೇಯ ವಾಚಕ. ನೋಡಿ ಮಕ್ಕಳೇ ಹೆಂಗಿದೆ ಹೆಸರು. ಅದು ಸಂಖ್ಯಾವಾಚಕ. ಈ ಕಡೆಗೆ ಮುಂದಿನ ವಿಧಕ್ಕೆ ಬಂದ್ರೆ ಹೆಸರೇನು? ಸಂಖ್ಯೇಯ ವಾಚಕ. ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದರಲ್ಲೇ ಒಂಚೂರು ಗೊಂದಲ ಮಾಡಿಕೊಳ್ತಾರೆ. ಸಂಖ್ಯಾವಾಚಕನೋಗಿ ಸಂಖ್ಯೇಯ ವಾಚಕ, ಸಂಖ್ಯೇಯ ವಾಚಕನೋಗಿ ಸಂಖ್ಯಾವಾಚಕ. ಗೊಂದಲನೇ ಇಲ್ಲ. ಸರಿಯಾಗಿ ತಿಳಿದು ಬಿಟ್ರೆ ಎರಡರ ಮಧ್ಯೆ ಇರುವ ವ್ಯತ್ಯಾಸವನ್ನ ನೀವು ಕಂಡಿಡ್ಕೊಂಡ್ಬಿಡ್ತೀರಿ. ಏನದು ಸಂಖ್ಯೇಯ ವಾಚಕ? ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇದೆ ಹೇಳ್ತೀನಿ, ಗಮನ ಇಟ್ಟು ಕೇಳಿ ಮಕ್ಕಳೇ. ಕೇವಲ ಸಂಖ್ಯೆಯನ್ನ ಸೂಚಿಸಿದರೆ ಅದು ಸಂಖ್ಯಾವಾಚಕ. ಅರ್ಥ ಮಾಡ್ಕೊಳಕತ್ತೀರಿ? ಈ ರೀತಿಯಲ್ಲಿ 1, 2, 5, 10, 100, 1000, ಲಕ್ಷ ಕೇವಲ ಸಂಖ್ಯೆಯನ್ನ ಸೂಚಿಸಿದರೆ ಅದು ಸಂಖ್ಯಾವಾಚಕ. ಹಾಗಾದ್ರೆ ಸಂಖ್ಯೇಯ ವಾಚಕ ಅಂದ್ರೆ ಸಂಖ್ಯೆಯ ಜೊತೆಗೆ ಯಾವುದಾದರೂ ವಸ್ತುವನ್ನು ಕೂಡ ಹೇಳಿದರೆ, ಇಷ್ಟೇ ವ್ಯತ್ಯಾಸ. ಸಂಖ್ಯೆಯ ಜೊತೆಗೆ ಯಾವುದಾದರೂ ವಸ್ತುವನ್ನು ಕೂಡ ಹೇಳಿದರೆ ಅಂಥ ಪದವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಂಖ್ಯೇಯ ವಾಚಕ ಅಂತ ಹೇಳಿ ಕರಿತೀವಿ. ವ್ಯಾಖ್ಯಾನ ಮೊದಲು ಬರೆದುಬಿಟ್ಟು ನಾನು ಉದಾಹರಣೆಗಳ ಜೊತೆಗೆ ನಿಮಗೆ ಹೇಳ್ತೀನಿ ಮಕ್ಕಳೇ. ನೋಡಿ, ಸಂಖ್ಯೇಯ ವಾಚಕ ಅಂದ್ರೆ ಸಂಖ್ಯೆಯ ಜೊತೆಗೆ, ಅರ್ಥ ಮಾಡಿಕೊಳ್ಳಕತ್ತೀರಿ, ಸಂಖ್ಯೆಯ ಜೊತೆಗೆ ವಸ್ತುವನ್ನು ಹೇಳಿದರೆ. ಏನನ್ನ ಹೇಳಿದರೆ? ವಸ್ತುವನ್ನು ಹೇಳಿದರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದುವೇ
ಸಂಖ್ಯೆಯ ವಾಚಕ ಏನಾಗುತ್ತೆ? ಸಂಖ್ಯೆಯ ವಾಚಕ ಎನ್ನಲಾಗಿದೆ. ಸ್ವಲ್ಪ ವ್ಯತ್ಯಾಸ ಇದೆ ಮಕ್ಕಳೇ, ಅಷ್ಟೇ ಸುಲಭವಾಗಿದೆ. ಉದಾಹರಣೆಗೂ ಕೂಡ ನಾನು ನಿಮಗೆ ಕೊಡೋದಕ್ಕೆ ಮುಂದಾಗ್ತೀನಂತೆ. ನೋಡಿ, ಏನನ್ನ ಹೇಳಬೇಕು? ಸಂಖ್ಯೆಯ ಜೊತೆಗೆ ಒಂದು ವಸ್ತುವನ್ನ ಸೂಚಿಸಬೇಕು. ವಸ್ತು ಅಂದ್ರೆ ನಿಮಗೆ ಮಕ್ಕಳ ನಾಮಪದದಲ್ಲಿ ಮೊದಲನೇ ವಿಧಾನ ಅದು ಯಾವುದು? ವಸ್ತುವಾಚಕ. ಆಮೇಲೆ ವಸ್ತುಗಳನ್ನು ನಾವು ಎರಡು ರೀತಿ ವರ್ಗೀಕರಣ ಮಾಡಿರೋದು ಗೊತ್ತೈತಿ. ಚೇತನ ವಸ್ತುಗಳು, ಅಚೇತನ ವಸ್ತುಗಳು ಅಂತ ಹೇಳಿ. ಅಂದ್ರೆ ಜೀವ ಇರುವ ವಸ್ತುಗಳು, ಜೀವ ಇಲ್ಲದ ವಸ್ತುಗಳು ಅಂತ ಹೇಳಿ. ಹಾಗಾಗಿ ಇಲ್ಲಿ ಗಮನ ಕೊಡಿ, ಸಂಖ್ಯೆಯ ಜೊತೆಗೆ ಒಂದು ಯಾವುದಾದರೂ ವಸ್ತುವನ್ನು ಕೂಡ ನಾವು ಹೇಳಿದರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಸಂಖ್ಯೆಯ ವಾಚಕ. ವಸ್ತು ಅದು ಜೀವ ಇರೋದಾಗಿರಬಹುದು ಅಥವಾ ಜೀವ ಇಲ್ಲದ ವಸ್ತುಗಳು ಕೂಡ ಆಗಿರಬಹುದು. ಅದು ಹೇಗೆ ಅನ್ನೋದಕ್ಕೆ ನಾನು ನಿಮಗೆ ಈ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಒಂದು ಉದಾಹರಣೆ. ಮೊದಲನೇದು ಸಂಖ್ಯೆಯ ವಾಚಕಕ್ಕೆ. ಯಾವುದಕ್ಕೆ? ಸಂಖ್ಯೆಯ ವಾಚಕ. ಏನ್ ಪದ ಬರೀತೀನಿ ನೋಡಿ ಇಲ್ಲಿ. 5 ಪಾಂಡವರು. ಅಬ್ಸರ್ವ್ ಮಾಡಕತ್ತಿದ್ದೀರಿ ಮಕ್ಕಳೇ? ಏನ್ ಬರದೆ ನಾನು? 5 ಪಾಂಡವರು. ಇಲ್ಲಿ ನೋಡಿ, ತಿಳ್ಕೋಬೇಕಾಗಿರೋ ವಿಷಯ ಇರೋದು ಇಲ್ಲೇ. ಕೇವಲ 5 ಅಂತ ತಗೊಂಡ್ರೆ ಅದು ಸಂಖ್ಯಾವಾಚಕ ಕಥೆ. ಕೇವಲ ಸಂಖ್ಯೆ ಮಾತ್ರ. 5 5 ಅಂದ್ರೇನು? ಸಂಖ್ಯೆ. ಕೇವಲ ಸಂಖ್ಯೆಯನ್ನ ಸೂಚಿಸಿದರೆ ಅದು ಸಂಖ್ಯಾವಾಚಕ. ಅದಕ್ಕೆ ಇವೆರಡು ಗೊತ್ತಾಗ್ಲಿ ಅಂತಾನೆ ನಾನು ಒಟ್ಟಿಗೆ ಹೇಳ್ತಾ ಇದ್ದೀನಿ. ಕೇವಲ ಸಂಖ್ಯೆಯನ್ನು ಸೂಚಿಸಿ ಬಿಟ್ರೆ ಏನಾಗ್ಬಿಡ್ತತಿ? ಅದು ಸಂಖ್ಯಾವಾಚಕ ಕಥೆ. ನಾನು ಸಂಖ್ಯೆಯ ವಾಚಕ ಅಂದ್ರೆ ಏನ್ ಹೇಳಿದ್ದೀನಿ ನೋಡಿ ಇಲ್ಲಿ. ಸಂಖ್ಯೆಯ ಜೊತೆಗೆ ಏನನ್ನ ಹೇಳಬೇಕು? ವಸ್ತುವನ್ನು ಕೂಡ ಸೂಚಿಸಬೇಕು. ವಸ್ತುವನ್ನು ಹೇಳಿದರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಸಂಖ್ಯೆಯ ವಾಚಕವಾಗುತ್ತದೆ. ಅಂದ್ರೆ ಇಲ್ಲಿ 5 ಅನ್ನೋದು ಸಂಖ್ಯೆ, ಆ 5 ಅನ್ನೋದ್ರ ಜೊತೆಗೆ ಪಾಂಡವರು ಅನ್ನುವಂತಹ ಒಂದು ವಸ್ತು. ಅಂದ್ರೆ ಪಾಂಡವರು ಅಂದ್ರೆ ವ್ಯಕ್ತಿಗಳು. ವಸ್ತುಗಳಲ್ಲಿ ವ್ಯಕ್ತಿ ಬರಬಹುದು ಅಥವಾ ವಸ್ತುಗಳೇ ಬರಬಹುದು. ನಾವು ಸಂಖ್ಯೆಯ ಜೊತೆಗೆ ಒಂದು ವಸ್ತು ಅಂದ್ರೆ ಅದೊಂದು ನಾಮಪದ. ವಸ್ತುವಿನ ಅಂದ್ರೆ ಸಂಖ್ಯೆಯ ಜೊತೆಗೆ ವಸ್ತುವನ್ನು ನಾವು ಗುರುತಿಸಿದರೆ ಅದನ್ನು ಏನಂತ ಕರೀತಾರೆ? ಸಂಖ್ಯೆಯ ವಾಚಕ. ಸಂಖ್ಯೆಯ ಜೊತೆಗೆ ವಸ್ತುವನ್ನು ಕೂಡ ಹೇಳಬೇಕು. ಈಗ ಅದೇ ತರದ್ದ ಇನ್ನೂ ಒಂದು ಉದಾಹರಣೆಯನ್ನ ನಾನು ನಿಮಗೆ ಕೊಡೋದಾದ್ರೆ, ಏನಕ್ಕೆ? ಸಂಖ್ಯೆಯ ವಾಚಕಕ್ಕೆ. ಗಮನ ಕೊಡಿ ಮಕ್ಕಳೇ. ನೋಡಿ ಏನ್ ಹೇಳ್ತೀನಿ. ಮತ್ತೊಂದು ಉದಾಹರಣೆ. 12 ಹಣ್ಣುಗಳು. 12 ಹಣ್ಣುಗಳು. ನೋಡಿ ಇಲ್ಲಿ 12 ಹಣ್ಣುಗಳು ಅಂತ ಹೇಳಿದ್ರೆ ಕೇವಲ 12 ಅನ್ನೋ ಪದ ತಗೊಂಡ್ರೆ ಸಂಖ್ಯಾವಾಚಕ ಆಗುತ್ತೆ. ಆದ್ರೆ ನಾನು ಅದು ಒಂದನ್ನೇ ತಗೊಳ್ಳೋದಿಲ್ಲ. ಈ 12 ಅನ್ನೋ ಪದದ ಜೊತೆಗೆ ಹಣ್ಣುಗಳು ಅನ್ನೋದನ್ನು ಕೂಡ ನಾನು ಗೆರೆ ಎಳಿತಾ ಇದ್ದೀನಿ. ಅದರ ಅರ್ಥ ಹಣ್ಣುಗಳು ಅನ್ನೋ ಪದವನ್ನು ಕೂಡ ನಾನು ಸಂಖ್ಯೆಯ ಜೊತೆಗೆ ಬಳಸ್ತಾ ಇದ್ದೀನಿ. ಸಂಖ್ಯೆಯ ಜೊತೆಗೆ ವಸ್ತುವೊಂದನ್ನು ಗುರುತಿಸಿದರೆ ಅದು ಏನಾಗುತ್ತೆ? ಸಂಖ್ಯೆಯ ವಾಚಕವಾಗುತ್ತದೆ. ಈಗ ಹಣ್ಣು ಮಾರುವವರು ಬಂದಾಗ ಏನೋ ಒಂದು ಸಹಜವಾದಂತಹ ಒಂದು ವಾಕ್ಯ. ಏನದು? ಬುಟ್ಟಿಯಲ್ಲಿ 12 ಹಣ್ಣುಗಳಿದ್ದವು. ಬುಟ್ಟಿಯಲ್ಲಿ 12 ಹಣ್ಣುಗಳಿದ್ದವು. ಆ ವಾಕ್ಯದಲ್ಲಿ ನೀವು ಕೇವಲ 12 ತಗೊಂಡ್ರೆ ಅದು ಇಲ್ಲಿಗೆ ಬಂದ್ಬಿಡುತ್ತೆ. ಯಾವುದಕ್ಕೆ? ಸಂಖ್ಯಾವಾಚಕಕ್ಕೆ ಬಂದ್ಬಿಡುತ್ತೆ. ಆದ್ರೆ 12 ಅನ್ನೋ ಸಂಖ್ಯೆಯ ಜೊತೆಗೆ ಹಣ್ಣುಗಳನ್ನು ನಾವು ತಗೊಂಡ್ರೆ, ಸೂಚಿಸಿದರೆ ಅದು ಯಾವುದಕ್ಕೆ ಉದಾಹರಣೆಯಾಗುತ್ತೆ? ಸಂಖ್ಯೆಯ ವಾಚಕಕ್ಕೆ ಉದಾಹರಣೆಯಾಗುತ್ತೆ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿ? ಅದು ಒಂದು. ಇನ್ನೊಂದು ವಾಕ್ಯವನ್ನ ಅಥವಾ ಉದಾಹರಣೆಯನ್ನ ನಾನು ಸಂಖ್ಯೆಯ ವಾಚಕಕ್ಕೆ ಕೊಡ್ತೀನಿ. ಇಲ್ಲಿ ನೋಡಿ, ಏನೊಂದು ಪದವನ್ನ ಬರೀತೀನಿ ಅಂತ ಹೇಳಿದ್ರೆ, ಸಾವಿರಾರು ಜನರು. ಸಾವಿರಾರು ಜನರು. ಇದನ್ನು ಬೇಕಾದ್ರೆ ಒಂದು ವಾಕ್ಯನೂ ಮಾಡ್ಕೋಬಹುದು ಮಕ್ಕಳಿಗೆ. ಎಲ್ಲವನ್ನೂ ಮಾಡಬಹುದು, ತಪ್ಪೇನಿಲ್ಲ. ಇದನ್ನೊಂದು ವಾಕ್ಯ ಮಾಡು ಕೂಡ ಹೇಳ್ತೀನಿ. ಸಾವಿರಾರು ಜನರು ಅನ್ನೋದನ್ನ. ಈಗ ಜಾತ್ರೆಯಲ್ಲಿ ಸಾವಿರಾರು ಜನರು ಸೇರಿದ್ದರು ಹೇಳ್ತೀವಲ್ಲ ನಾವು. ಜಾತ್ರೆಯಲ್ಲಿ ಸಾವಿರಾರು ಜನರು ಸೇರಿದ್ದರು.
ಈಗ ನೋಡಿ, ಸಾವಿರ ಅನ್ನೋ ಪದ ಇಲ್ಲಿ ಸಂಖ್ಯಾವಾಚಕದಲ್ಲಿ ಕೊಟ್ಟಿದ್ದೀನಿ, ನಾನು ಬರೆದಿದ್ದೀನಿ. ನೀವು ಕೇವಲ ಸಾವಿರ, ಸಾವಿರಾರು ಅನ್ನೋ ಪದ ತಗೊಂಡ್ರೆ ಅದು ಸಂಖ್ಯೆಯನ್ನು ಸೂಚಿಸುತ್ತೆ. ಆದರೆ ಆ ಸಾವಿರಾರು ಅನ್ನುವ ಸಂಖ್ಯಾವಾಚಕದ ಜೊತೆಗೆ ಮುಂದೆ ಇರುವ ಜನರು ಅನ್ನೋ ನಾಮಪದವನ್ನ, ವಸ್ತುವನ್ನು ಕೂಡ ನಾವು ಅದರ ಜೊತೆಗೆ ತೆಗೆದುಕೊಂಡಾಗ ಅದು ಸಂಖ್ಯೇಯ ವಾಚಕವಾಗುತ್ತೆ. ಅರ್ಥ ಮಾಡ್ಕೊಳಕತ್ತಿದ್ದೀರಿ? ಇಷ್ಟೇ ಇದು. ಇನ್ನೊಂದು ಉದಾಹರಣೆಯನ್ನು ನಾನು ಇದಕ್ಕೆ ಕೊಡ್ತಾ ಹೋಗ್ತೀನಿ ಮಕ್ಕಳೇ. ನೋಡಿ, ಏನದು? ಲಕ್ಷ ಸೈನ್ಯ. ಲಕ್ಷ ಸೈನ್ಯ ವಾಕ್ಯದಲ್ಲೂ ಕೂಡ ಬಳಸಬಹುದು. ವಿಜಯನಗರ ಸಾಮ್ರಾಜ್ಯ ಲಕ್ಷ ಲಕ್ಷ ಸೈನ್ಯವನ್ನ ಹೊಂದಿತ್ತು ಮಾತಿಗೆ, ಅಲ್ವಾ? ನೀವು ಅದರಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಬರೇ ಲಕ್ಷ ಅಂತ ತಗೊಂಡ್ರೆ ಅದು ಸಂಖ್ಯಾವಾಚಕ. ಈ ಲಕ್ಷದ ಜೊತೆಗೆ ಮುಂದೆ ಸೈನ್ಯ ಅನ್ನೋ ಪದವನ್ನು ನೀವು ಸೇರಿಸಿದಿರಿ, ಜೊತೆಗೆ ಬಳಕೆ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ, ಸೈನ್ಯ ಅನ್ನೋದು ಸಂಖ್ಯೆಯ ಜೊತೆಗೆ ಬಳಸಿರುವಂತಹ ಒಂದು ವಸ್ತು ಅಥವಾ ಒಂದು ನಾಮಪದವನ್ನು ನಾವು ಬಳಸಿದೀವಿ ಅಂತ ಹೇಳಿದ್ರೆ ಅದು ಏನಾಗ್ಬಿಡುತ್ತೆ? ಸಂಖ್ಯೇಯ ವಾಚಕಕ್ಕೆ ಉದಾಹರಣೆ ಆಗುತ್ತೆ ಮಕ್ಕಳೇ. ಅರ್ಥ ಮಾಡ್ಕೊಂಡ್ರಿ? ನಾಮಪದದಲ್ಲಿ ಬರುವಂತಹ ಒಂದೇ ಹೆಸರಿನ ಒಂದು ಸ್ವಲ್ಪ ಬದಲಾವಣೆಯೊಂದಿಗೆ ಇರುವಂತಹ ಎರಡು ವಿಧಗಳು ಮಕ್ಕಳೇ. ಯಾವುದದು? ಒಂದು ಸಂಖ್ಯಾವಾಚಕ, ಇನ್ನೊಂದು ಸಂಖ್ಯೇಯ ವಾಚಕ. ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಯನ್ನು ಮಾತ್ರ ಹೇಳುತ್ತೆ. ಸಂಖ್ಯೇಯ ವಾಚಕ ಅಂದ್ರೆ ಇಲ್ಲೇ ಇದೆ, ಸಂಖ್ಯೆಯ ಜೊತೆಗೆ ವಸ್ತುವನ್ನು ಕೂಡ ಸೂಚಿಸುತ್ತೆ. ಅಂದ್ರೆ ನಾವು ಸಂಖ್ಯೆಯ ಜೊತೆಗೆ ಯಾವುದಾದ್ರೂ ಒಂದು ನಾಮಪದವನ್ನ, ವಸ್ತುವನ್ನ ಹೇಳ್ತೀವಿ. ಹಾಗೆ ಹೇಳಿದರೆ ಅದು ಏನಾಗ್ಬಿಡುತ್ತೆ? ಸಂಖ್ಯೇಯ ವಾಚಕ ಆಗುತ್ತೆ. ಇದನ್ನ ನೀವು ಮನನ ಮಾಡಿಕೊಂಡ್ರಿ, ಸರಳವಾಗಿ ಅರ್ಥವಾಯಿತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮಕ್ಕಳೇ. ಇಷ್ಟನ್ನ ಹೇಳೋದ್ರ ಮೂಲಕ ಇಂದಿನ ತರಗತಿಯನ್ನು ನಾನು ನಿಲ್ಲಿಸ್ತೀನಿ. ಸಂಖ್ಯಾವಾಚಕ, ಸಂಖ್ಯೇಯ ವಾಚಕ, ಒಟ್ಟು ಎಷ್ಟು? 4 ವಿಧಗಳಿಗೆ ಬಂದ್ವಿ. ಒಟ್ಟು ಇರೋದು 8 ವಿಧಗಳಿದಾವೆ ನಾಮಪದದಲ್ಲಿ. ಅದರಲ್ಲಿ 4 ವಿಧಗಳನ್ನು ನಾವು ಮುಗಿಸುವ ಹಂತಕ್ಕೆ ಬಂದಿದ್ದೀವಿ ಮಕ್ಕಳೇ. ಮುಂದಿನ ವಿಧಗಳನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ, ಲೈಕ್ ಮಾಡಿ ಇಷ್ಟವಾದಲ್ಲಿ. ಕಳಕಳಿಯ ವಿನಂತಿ, ಇದನ್ನು ಓದುವ ವಿದ್ಯಾರ್ಥಿಗಳಿಗೆ ತಾವೆಲ್ಲರೂ ಕೂಡ ಶೇರ್ ಮಾಡಿ ಅನ್ನೋದೇ ನನ್ನ ಮನವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.